ಒಂದೇ ಇರೋದು. ಒಂದೊಂದು ಪಾಯಿಂಟ್ಗೆ ಒಂದೊಂದರ ಎಕ್ಸರ್ಸೈಸ್ ಇರುತ್ತೆ. ಅದನ್ನ ಹೋಯ್ತಾ ಹೋಯ್ತಾ ನಿಧಾನಕ್ಕೆ ಹೇಳ್ಕೊಡ್ತೀನಿ. ಆಮೇಲೆ ಮುಖ್ಯವಾಗಿ ನೀನು ಡಯಟ್ ಮಾಡ್ಬೇಕು. 5 ಕೆಜಿ ಅನ್ನ ಮುಖ್ಯ ಅಲ್ಲ, ಅದನ್ನ ಬಿಡಬೇಕು. ಅಯ್ಯೋ, ತಲೆ ಕೆಡಿಸ್ಕೊಬೇಡ ಬಿಡ. ನಾನು ಹಂಗೆ ಸ್ಕೂಲಲ್ಲಿ ಇದ್ದೀನಿ. ನಾನು ಹೇಳಿದ್ದು ಅನ್ನನೇ ತಿನ್ಬಾರ್ದು ಅಂತ ಕಡೆ ದುಡಿಲಿ. ಆ? ಹೌದಾ? ಕಬಡ್ಡಿ. ಮಾತ್ರ ಬರ್ಬೇಡಿ. ಅನ್ನ ತಿನ್ಬೇಡಿ ಅಂತ ಅಂದೆ ಅಷ್ಟೇ. ಅಂದ್ರೆ ಧಾರಾವಾಹಿ ನೋಡಕ್ಕೆಲ್ಲ ನೆಟ್ಟೈತೆ ಆಮೇಲೆ ನೋಡು ಊಟ ಎಲ್ಲೈತಿ. ಊಟ ಆದ್ಮೇಲೆ ಅಂತ ಜೋಕ್ ತರ ಪ್ರಶ್ನೆ ಕೇಳ್ಬೇಡಿ. ಅಯ್ಯೋ, ಊಟದ ವಿಷಯದಲ್ಲಿ ಯಾವನಾರ ಜೋಕ್ ಮಾಡ್ತಾನೆ. ಊಟಕ್ಕಿಂತ ಮುಂಚೆನೇ ತಿಂತೀನಿ ಬಿಡು. ಆಮೇಲೆ ಮೊಟ್ಟೆ ತಿನ್ಬೇಕು. ಏ, ಮೊಟ್ಟೆ ಚೆನ್ನಾಗಿರಲ್ಲ ಕಣೋ. ಅದಕ್ಕೆ ರೈಸ್ ಹಾಕ್ಬೇಕು. ನೋಡಿ ನಮ್ಮ ದೇಹದ ಮಂತ್ರಿಗಳು ಯಾರ್ಯಾರು ಅಂತ ಹೇಳ್ತೀನಿ. ಮೆದುಳು ಚೀಫ್ ಮಿನಿಸ್ಟರ್, ತಲೆ ಎಜುಕೇಶನ್ ಮಿನಿಸ್ಟರ್, ಮೂಗು ಹೆಲ್ತ್ ಮಿನಿಸ್ಟರ್, ನಾವೆಲ್ಲ ಫೇಸ್ ವಾಶ್ ಫೇಸ್ ಕ್ರೀಮ್ ಹಾಕೋರಲ್ಲ ಅವ್ರಿಗೆ. ಕಿವಿ ಪೋಸ್ಟ್ ಅಂಡ್ ವೈರ್ ಮಿನಿಸ್ಟರ್, ಹಲ್ಲು ಕೈಗಾರಿಕಾ ಮಂತ್ರಿ, ನಾಲಿಗೆ ಪ್ರಚಾರ ಮಂತ್ರಿ, ಹೃದಯ ಹಣಕಾಸು ಮಂತ್ರಿ, ಹೊಟ್ಟೆ ಆಹಾರ ಮತ್ತು ನಾಗರಿಕ ಮಂತ್ರಿ, ಕೈಗಳು ಕಾರ್ಮಿಕ ಮಂತ್ರಿ, ಚರ್ಮ ರಕ್ಷಣಾ ಮಂತ್ರಿ, ಕಾಲುಗಳು ಸಾರಿಗೆ ಮಂತ್ರಿ, ಶ್ವಾಸಕೋಶ ಗೃಹ ಮಂತ್ರಿ, ಕಣ್ಣು ಕಾನೂನು ಮಂತ್ರಿ. ಸತೀಶ್ ಅವರೇ ಹಾಯ್, ಊಟ ಆಯ್ತಾ? ಯಾರು ಇಬ್ರು ಬಂದರು ಲೈವ್ಗೆ, ಐಡಿಯಲ್ಲಿ ಇರಬೇಡಿ. ಲೈವ್ಗೆ ಒಂದು ಲೈಕ್ ಕೊಡಿ. ಊಟ ಆಯ್ತು ಸಿಸ್, ನಿಮ್ದು ಆಯ್ತಾ? ಹಾಂ, ನೀವು ಲೈವ್ ಮಾಡಿದ್ರ ಸತೀಶ್ ಅವರೇ? ಲೈವ್ ಬಂತಾ? ಏನು ಊಟ ಮಾಡ್ಕೊಂಡಿದ್ರಾ? ಆಟ ಪಾಠ ಓಟ, ಮನೆ ಕಡೆ ಓಟ. ನಮ್ಮಿಂದ ಯಾರಿಗಾದರೂ ಕಿರಿಕಿರಿ ಉಂಟಾಗುತ್ತಿದೆ ಎಂದಾದರೆ ನಾವೇ ಅವರಿಂದ ದೂರ ಸರಿಯಬೇಕೇ ಹೊರತು ಅವರ ಆಸೆಗೆ ಅವರ ಕನಸಿಗೆ ಮುಳ್ಳಾಗಬಾರದು. ಕ್ಷಮೆ ಇರಲಿ. ಕೆಲಸದ ಒತ್ತಡ, ಮುಗಿಯದ ಜವಾಬ್ದಾರಿಗಳ ಬಗ್ಗೆಯೇ ಯೋಚಿಸುತ್ತಾ ಎಲ್ಲೋ ನಿನ್ನ ಕಡೆ ಗಮನ ಕೊಡಲು ಮರೆಯುತ್ತಿದ್ದೇನೆ ಅನಿಸಿತು. ಆಮೇಲೆ ಒಂದಷ್ಟು ಹಣ್ಣುಗಳು ತರಕಾರಿಗಳು ತಿನ್ಬೇಕು. ಆಮೇಲೆ ಬೇಕರಿ ಐಟಮ್ ಎಲ್ಲ ಮುಕ್ಕಂಗಿಲ್ಲ. ಮೈ ಮೇಲಿಂದ ಎಣ್ಣೆಲ್ ಕರ್ದಿರೋದು